ಕಾಂತರಾಜು ಸಮಿತಿಯ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆ ವರದಿಯ ಕಥಾಹಂದರಗಳು ಒಂದೊಂದೇ ಹೊರಗೆ ಬರ್ತಾ ಇದೆ. ಒಂದ್ ಕಡೆ ಸಚಿವರಿಗೆ ವರದಿ, ಒಂದೊಂದ್ ಕಡೆ ಬನ್ನಿ ಅಂತ ಸಿಎಂ ಹೋಮ್ವರ್ಕ್ ಕೊಟ್ಟಿದ್ದಾರೆ. ಇನ್ನೊಂದ್ ಕಡೆ ಡಿಸಿಎಂ ಇಂದು ಒಕ್ಕಲಿಗರ ಪ್ರಮುಖರ ಸಭೆಯನ್ನ ಕರೆದಿದ್ದಾರೆ. ಬಿಜೆಪಿಯವರಿಂದಲೂ ಕೂಡ ಇಂದು ಮೀಟಿಂಗ್ ಆಯೋಜನೆ ಆಗಿದೆ. ಕ್ಯಾಬಿನೆಟ್ ಮೀಟಿಂಗ್ ಒಂದೇ ಸಬ್ಜೆಕ್ಟ್ ಹೊರಗಡೆ ತರೋದಕ್ಕೆ ಕಷ್ಟ ಆದಂತ ಸಂದರ್ಭ. ಕಾಂತರಾಜ್ ಮನೆ ಕರೆಸ್ಕೊಂಡು ಡಿಕ್ಟೇಟ್ ಮಾಡಿರುವಂತ ವರದಿ. ಜಾತಿ ಗಣತಿ ಕಳೆದ ಶುಕ್ರವಾರ ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ಮಂಡನೆಯಾದಲ್ಲಿಂದ ರಾಜಕೀಯ ಪಕ್ಷಗಳ ನಾಯಕರಿಗೆ, ವಿವಿಧ ಜಾತಿಗಳ ಮುಖಂಡರು, ಸ್ವಾಮೀಜಿಗಳಿಗೆ ನಿಂತ್ರೂ ಕುಂತ್ರೂ ಜಾತಿ ಗಣತಿಯದ್ದೇ ಮಾತಾಗಿ ಹೋಗಿದೆ. ಕರ್ನಾಟಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಹೆಸರಿನಲ್ಲಿ ರಾಜ್ಯ ಸರ್ಕಾರ 10 ವರ್ಷಗಳ ಹಿಂದೆ ನಡೆಸಿದ್ದ ಗಣತಿ ಈಗ ಅಂಗೀಕಾರದ ಅಂತಿಮ ಹಂತ ತಲುಪಿದೆ. ಆದರೆ ಆಡಳಿತ ಪಕ್ಷ ಕಾಂಗ್ರೆಸ್ ಸೇರಿದಂತೆ ಎಲ್ಲರಲ್ಲೂ ಜಾತಿ ಗಣತಿ ವಿಚಾರದಲ್ಲಿ ಪರ ವಿರೋಧಗಳು ವ್ಯಕ್ತವಾಗುತ್ತಲೇ ಇವೆ. ಇಲ್ಲಿ ಜಾತಿಗಣತಿ ಮೊದಲ ಹಂತದಲ್ಲಿ ಸಂಪುಟದಲ್ಲಿ ಅಂಗೀಕಾರ ಆಗುತ್ತಾ ಅಥವಾ ತಿರಸ್ಕಾರಗೊಳ್ಳುತ್ತಾ ಎಂಬ ಪ್ರಶ್ನೆ ಎದ್ದಿದೆ. ಇದರಿಂದಾಗಿಯೇ ಸಿದ್ದರಾಮಯ್ಯ ಸಂಪುಟ ಸಚಿವರು ಜಾತಿಗಣತಿ ವಿಚಾರವಾಗಿ ಅಡಕತ್ತರೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸಂಪುಟದ ಎಲ್ಲಾ ಸಚಿವರಿಗೂ ಒಂದೇ ಗೊಂದಲ: ಪಕ್ಷದ ಪರ ನಿಲ್ಲಬೇಕಾ, ಸಮುದಾಯದ ಪರ ನಿಲ್ಲಬೇಕಾ ಎಂಬುದು. ಜಾತಿಗಣತಿ ಬಗ್ಗೆ ತಕರಾರು ಮಾಡದಂತೆ ಹೈಕಮಾಂಡ್ ಆದೇಶವಾಗಿದ್ದು, ಆ ಕಟ್ಟಪ್ಪಣೆಯಿಂದಾಗಿ ಹಲವರು ಸೈಲೆಂಟ್ ಆಗಿದ್ದಾರೆ. ವಿಶೇಷವಾಗಿ ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯದ ಸಚಿವರಿಗೆ ತಮ್ಮ ಸಮುದಾಯದಿಂದ ಜಾತಿಗಣತಿ ವರದಿಗೆ ವ್ಯಕ್ತವಾಗುತ್ತಿರುವ ವಿರೋಧದ ಬಿಸಿ ಇದೆ. ಇನ್ನೊಂದೆಡೆ ಹಿಂದುಳಿದ ಮತ್ತು ದಲಿತ ಸಮುದಾಯಗಳಲ್ಲಿ ಜಾತಿಗಣತಿ ವರದಿ ಅಂಗೀಕಾರಕ್ಕೆ ಒತ್ತಡವಿದ್ದು, ಆ ಸಮುದಾಯಗಳ ಸಚಿವರು ಗಣತಿಯ ಪರವಾಗಿಯೇ ಬ್ಯಾಟ್ ಬೀಸುತ್ತಿದ್ದಾರೆ. ಹೀಗಾಗಿ ಒಂದೆಡೆ ಪ್ರಬಲ ಸಮುದಾಯದವರಿಗೆ ಸ್ವಾಮೀಜಿಗಳ ಒತ್ತಡ ಇದ್ರೂ ಏನೂ ಮಾಡಲಾಗದ ಪರಿಸ್ಥಿತಿಯಲ್ಲಿದ್ದಾರೆ ನಾಯಕರು. ವರದಿ ಒಪ್ಪಿದರೆ ಸಮುದಾಯದ ವಿರೋಧ ಕಟ್ಟಿಕೊಳ್ಳಬೇಕಾಗುತ್ತೆ. ಹಾಗಾಗಿ ಸಮುದಾಯದ ಸ್ವಾಮೀಜಿಗಳ ನಡೆ ಮೇಲೆ ಮುಂದಿನ ತೀರ್ಮಾನವಾಗಲಿದೆ. ಏಪ್ರಿಲ್ 17ರ ಸಂಪುಟ ಸಭೆ ನಂತರ ಪ್ರಬಲ ನಾಯಕರ ನಿಲುವು ಬಹಿರಂಗಗೊಳ್ಳಲಿದೆ. ಅಲ್ಲಿವರೆಗೂ ಎಲ್ಲರದ್ದು ಒಂದೇ ಉತ್ತರ: ಓದ್ತಾ ಇದ್ದೀವಿ ಅನ್ನೋದೇ ಆಗಿದೆ. ನಾನಿನ್ನ ಓದಿಲ್ಲ, ಓದ್ತಾ ಇದ್ದೀನಿ, ಅಧ್ಯಯನ ಮಾಡ್ತಾ ಇದ್ದೀನಿ. ವಿಜ್ಞಾನನೇ ಗೊತ್ತಿಲ್ಲದೆ ಅವಜ್ಞಾನ ತೆಂಗಿಡ್ತೀರಿ. ಸ್ವಾಮೀಜಿಗಳಾದ್ರೆ ಅಂಕಿ ಸಂಖ್ಯೆ ಇತ್ತ ಇಲ್ಲಿವರೆಗೆ, ಈಗ ಕೊಟ್ಟಿದ್ದಾರೆ. ಜಾತಿಗಣತಿ ಅಂದಾಕ್ಷಣ ಸರ್ಕಾರದ ವಿರುದ್ಧ ಆಕ್ಷೇಪ ಎತ್ತಿದವರು ಹಲವರು. ಅದರಲ್ಲೂ ಪ್ರಬಲ ಒಕ್ಕಲಿಗ ಸಮುದಾಯದ ಡಿಕೆ ಶಿವಕುಮಾರ್ ಅವರು ಈ ಹಿಂದೆ ಜಾತಿಗಣತಿಯ ವರದಿ ವಿರೋಧಿಸಿದ್ದು ಒಕ್ಕಲಿಗ ಸಮುದಾಯದ ಪರವಾಗಿಯೇ ನಿಂತಿದ್ದರು. ಅಲ್ಲದೆ ಅದೇ ಸ್ವರೂಪದಲ್ಲಿ ಸರ್ಕಾರಕ್ಕೆ ಪತ್ರವನ್ನೂ ಬರೆದಿದ್ದರು. ಆದರೆ ಹೈಕಮಾಂಡ್ ಜಾತಿಗಣತಿ ಪರವಾಗಿ ನಿಂತಿರೋದ್ರಿಂದಾಗಿ ಈಗ ಡಿಕೆ ಶಿವಕುಮಾರ್ ಕೂಡ ಅಡಕತ್ತರೆಯಲ್ಲಿ ಸಿಲುಕಿದ್ದಾರೆ. ಹೀಗಾಗಿ ಮುಂದಿನ ದಾರಿ ಹುಡುಕಲು ನಾಳೆ ಒಕ್ಕಲಿಗ ಶಾಸಕ ಸಚಿವರ ಸಭೆ ಕರೆದಿದ್ದಾರೆ. ನಾನಿನ್ನ ಓದಿಲ್ಲ, ಓದ್ತಾ ಇದ್ದೀನಿ, ಅಧ್ಯಯನ ಮಾಡ್ತಾ ಇದ್ದೀನಿ. ಕೆಲವೆಲ್ಲ ನಮ್ಮ ಶಾಸಕರುಗಳನ್ನು ಕರೆದಿದ್ದೀನಿ. ಅವರು ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಎಲ್ಲರ ಗೌರವನ ಯಾವ ರೀತಿ ನಾವು ಕಾಪಾಡಬೇಕು, ಯಾರ ಮನಸ್ಸಿಗೂ ನೋಯಿಸಬಾರ್ದು, ಆ ರೀತಿ ನಾವು ಏನು ಸಲಹೆ ಕೊಡಬೇಕು. ಮುಂದಕ್ಕೆ ನಾವು ಇನ್ನೂ ಅಧ್ಯಯನ ಫುಲ್ ಮಾಡೋಕ್ಕಾಗಿಲ್ಲ ಅಂತ ಕೇಳಿ ನಾನು ಕೆಲವನ್ನೆಲ್ಲ ಕರೆದು ಒಪಿನಿಯನ್ ತೆಗೆದುಕೊಳ್ತೀನಿ, ಆಮೇಲೆ ಮಾತಾಡ್ತೀನಿ. ಸರಿಯಾಗಿ ಜಾತಿ ಗಣತಿ ಆಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಯಾಕಪ್ಪ ಅಂದರೆ ಉದಾಹರಣೆಗೆ ಈಗ ಸಾಧುರು ಲಿಂಗಾಯತರು 67,000 ಇದೆ ಅಂತೇಳಿ ರಿಪೋರ್ಟ್ ನೋಡಿದೆ. 67,000 ನನ್ನ ಕಾನ್ಸ್ಟಿಟ್ಯೂನ್ಸಿ ಒಂದರಲ್ಲೇ ಇದೆ. ಸುಮಾರು 4-5 ಡಿಸ್ಟಿಕ್ಕಲ್ಲಿ ಸಾಧು ಲಿಂಗಾಯತರು ಡಾಮಿನೆಂಟ್ ಇರೋಂಥ ಕಾನ್ಸ್ಟಿಟ್ಯೂನ್ಸಿಗಳಿದೆ. 40 ಲಕ್ಷ ಹತ್ರ ಬರ್ಬೋದು. ಇವ್ರು ತೋರಿಸಿರೋದು ನೋಡಿದ್ರೆ ಬರೀ 67,000 ತೋರಿಸಿದ್ದಾರೆ. ಅದು ಯಾವ ಲೆಕ್ಕದಲ್ಲಿ ಮಾಡಿದರೆ ಜಾತಿಗಣತಿ ಗೊತ್ತಿಲ್ಲ. ಜಾತಿಗಣತಿ ವಿಚಾರವಾಗಿ ಬಿಜೆಪಿ, ಜೆಡಿಎಸ್ ಪಕ್ಷಗಳು ಆಕ್ಷೇಪ ಎತ್ತಿವೆ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಮುಂದಾಗಿವೆ. ಏಪ್ರಿಲ್ 17ರ ಬಳಿಕ ಸರ್ಕಾರ ಕೈಗೊಳ್ಳುವ ತೀರ್ಮಾನ ನೋಡಿಕೊಂಡು ಪಕ್ಷದ ನಿಲುವು, ಮುಂದಿನ ನಡೆ ಬಗ್ಗೆ ಚರ್ಚೆ, ತೀರ್ಮಾನ ಮಾಡಲಿದ್ದಾರೆ. ಅವ್ರು ಸಮೀಕ್ಷೆ ಮಾಡಿದಾಗ 6 ಕೋಟಿ ನಮ್ದು, ಈಗ 7 ಕೋಟಿ ಆಗಿದೆ ನಮ್ದು. 1 ಕೋಟಿ ಜನ ಅಲ್ಲಿಗೆ ಎಲ್ಲೋಗ್ಬೇಕು? ಈಗ ಅರಬ್ಬಿ ಸಮುದ್ರಕ್ಕೆ ಬೀಳ್ಬೇಕು ಅವರೆಲ್ಲ ಹೋಗಿ. ಸಮೀಕ್ಷೆ ಮಾಡಿದಾಗ 6 ಕೋಟಿ ಇತ್ತು, ಈಗ 7 ಕೋಟಿ ಆಗಿದೆ. 1 ಕೋಟಿ ಜನ ಏನು ಅರಬ್ಬಿ ಸಮುದ್ರಕ್ಕೆ ಬೀಳ್ಬೇಕಾ, ಹಿಂದೂ ಮಹಾಸಾಗರಕ್ಕೆ ಬೀಳ್ಬೇಕಾ ಅವರೆಲ್ಲ? ಇದು ಸಿದ್ದರಾಮಯ್ಯ ಎಲೆಕ್ಷನ್ ಗಿಮಿಕ್. ಬಿಡ್ತೀನಿ, ಹಸರಾವ್ ಬಿಡ್ತೀನಿ, ನಾಗರಾವ್ ಬಿಡ್ತೀನಿ ಎಲ್ಲ ಅಂತ ಹೇಳ್ತಾರೆ. ನೋಡಿ, ಬರದ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಇದಕ್ಕೊಂದು ಸಬ್ ಕಮಿಟಿ ನೇಮಕ ಮಾಡಿದ್ದೀನಿ, ಅವ್ರು ತೀರ್ಮಾನ ಮಾಡ್ತಾರೆ ಅಂತ ಡಿ.ಕೆ. ಶಿವಕುಮಾರ್ ನೇತೃತ್ವ ಮಾಡಿಬಿಟ್ಟು ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಿ ನಮ್ಮ ಮೇಲೆ ಗೂಬೆ ಕೂರಿಸಿ ಬಿಜೆಪಿಯವರು ಹಿಂದುಳಿದ ವರ್ಗದ ವಿರುದ್ಧವಾಗಿ ಷಡ್ಯಂತ್ರ ರಚನೆ ಮಾಡ್ತಾ ಇರ್ತಕ್ಕಂಥದ್ದು. ಇದು ಅನ್ಸೈಂಟಿಫಿಕ್ ಅಂಡ್ ಔಟ್ಡೇಟೆಡ್ ರಿಪೋರ್ಟ್ ಏನಿದೆ ಇವತ್ತು, ಅದನ್ನ ಇವ್ರು ಕಸದ ಬುಟ್ಟೆಗೆ ಹಾಕ್ಬೇಕು ರಾಜ್ಯದ ಮುಖ್ಯಮಂತ್ರಿಗಳು. ಯಾಕಂದ್ರೆ 10 ವರ್ಷ ಕಳೆದಿದೆ. ಹಾಗಾಗಿ 10 ವರ್ಷಕ್ಕೊಂದ್ಸಲ ಮತ್ತೆ ರೀಸರ್ವೆ ಮಾಡಲೇಬೇಕಾಗತ್ತೆ ಇವರು. ಮೊನ್ನೆ ತಾನೇ ಮಂಡನೆ ಆಗಿದೆ, 17ಕ್ಕೆ ಚರ್ಚೆ ಆಗ್ತಿದೆ.
ವಿಜ್ಞಾನನೇ ಗೊತ್ತಿಲ್ಲದೆ ಅವಜ್ಞಾನ ಅಂತ ಹೆಂಗೆ ಹೇಳ್ತೀರಿ? ವಿತೌಟ್ ನೋಯಿಂಗ್ ದಿ ಸೈನ್ಸ್ ಹೌ ಕ್ಯಾನ್ ಯು ಸೇ ಇಟ್ಸ್ ಅನ್ಸೈಂಟಿಫಿಕ್? ಮುಸ್ಲಿಮರು ಸೇರಿದಂತೆ ಅಹಿಂದ ಮತಬ್ಯಾಂಕ್ ಭದ್ರ ಮಾಡಿಕೊಳ್ಳಲು ಕಾಂಗ್ರೆಸ್ ಹುನ್ನಾರ ನಡೆಸಿದೆ ಎಂಬ ಆರೋಪವನ್ನ ಪ್ರತಿಪಕ್ಷಗಳು ಮಾಡುತ್ತಿವೆ. ಆದರೆ ಜಾತಿಗಣತಿಯಲ್ಲಿ ಗೊತ್ತಾಗಿರುವ ಮುಸ್ಲಿಮರ ಸಂಖ್ಯೆಗಿಂತ ಹೆಚ್ಚು ಮುಸ್ಲಿಮರು ಕರ್ನಾಟಕದಲ್ಲಿ ವಾಸವಿರುವುದು 2011ರಲ್ಲಿ ನಡೆದಿದ್ದ ಜನಗಣತಿಯಲ್ಲೇ ಗೊತ್ತಾಗಿತ್ತು ಎನ್ನುವುದನ್ನ ರಾಜಕೀಯ ನಾಯಕರು ಸದ್ಯಕ್ಕೆ ಮರೆತವರಂತೆ ನಟಿಸುತ್ತಿದ್ದಾರೆ. ಸ್ವಾಮೀಜಿಗಳಾದ್ರೆ ಅಂಕಿ ಸಂಖ್ಯೆ ಇತ್ತ ಇಲ್ಲಿವರೆಗೆ, ಈಗ ಕೊಟ್ಟಿದ್ದಾರೆ. ಈಗ ಸ್ವಾಮೀಜಿಯವರೇ ಅಂತಲ್ಲ, ಪ್ರತಿಯೊಬ್ಬರು ಕೂಡ ಅದನ್ನೆಲ್ಲ ಪರಾಮರ್ಶೆ ಮಾಡಿ ಅದರಲ್ಲಿ ಯಾವುದಾದ್ರೂ ಆಕ್ಷೇಪಾರ್ಹವಾದಂಥ ಅಂಶಗಳಿದ್ದರೆ ಅದನ್ನೆಲ್ಲ ನಾವು ಪರಿಶೀಲನೆ ಮಾಡ್ತೇವೆ. ಈಗ ನಾವಿನ್ನೂ ಏನೋ ತೀರ್ಮಾನ ಅದನ್ನು ಅಂಗೀಕಾರ ಮಾಡಬೇಕು ಅಂತ ತೀರ್ಮಾನ ಏನಾಗಿಲ್ಲ. ಸರಿಯಾದ ರೀತಿಯಲ್ಲಿ ಗಮನಿಸಿ ತೀರ್ಮಾನ ತಗೊಳ್ಳಿ ಅಂತ ಹೇಳ್ತಾರೆ. ಯಾವ ಸ್ವಾಮೀಜಿಗಳು ಸಹ ಗೊತ್ತಿಲ್ಲ, ಅವ್ರಿಗೂ ಏನು ಕೈ ತಲುಪಿಲ್ಲ, ಅಥವಾ ನಮಗೆ ಇನ್ನೂ ಗೊತ್ತಿಲ್ಲ. ಮೊನ್ನೆ ಓಪನ್ ಮಾಡಿದ್ದು, ನಿನ್ನೆ ಎಲ್ಲ ಬುಕ್ ಮಾಡಿ ಎಲ್ಲ ಸಂಪುಟದ ಸದಸ್ಯರು ಕೊಟ್ಟಿದ್ದಾರೆ. ನಾನು ಇವತ್ತು ಹೊರಟ ಮೇಲೆ ನಮ್ಮ ಮನೆಗೆ ತಲುಪಿದೆ. ನಾನು ವಾಪಸ್ ಹೋದ್ಮೇಲೆ ಅದು ನೋಡ್ಲಿಕ್ಕೆ ಸಾಧ್ಯ. ಅಲ್ಲಿ ಸುಮ್ಮನೆ ಊಹಾಪವ ಅಲ್ಲಿ ಇಲ್ಲಿ ಮಾತಾಡೋದನ್ನು ಮಾತಾಡ್ಕೊಂಡು ಹೇಳ್ತಾರೆ. ಆ ಥರ ಏನೇ ಇದ್ರೂ ಅದನ್ನು ಸರಿಪಡಿಸ್ತೀವೇನೋ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸಚಿವ ಸಂಪುಟ, ನಮ್ಮ ಪಾರ್ಟಿ, ನಮ್ಮ ಸರ್ಕಾರ ಯಾವ ಸಮಾಜಕ್ಕೂ ಅನ್ಯಾಯ ಆಗಲಿಕ್ಕೆ ಅವಕಾಶ ಆಗಲ್ಲ. ಇದರ ನಡುವೆ ಅಖಿಲ ಭಾರತ ವೀರಶೈವ ಮಹಾಸಭಾ ಜಾತಿಗಣತಿ ವರದಿಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ವರದಿಯಲ್ಲಿರುವ ಲಿಂಗಾಯತರ ಸಂಖ್ಯೆಗೂ ನೈಜ ಸಂಖ್ಯೆಗೂ ಅಜಗಜಾಂತರ ವ್ಯತ್ಯಾಸವಿದೆ ಎಂದು ಆರೋಪಿಸಿದೆ. ಆದರೆ ಹೀಗೆ ಪ್ರಶ್ನೆ ಮಾಡಿದವರೆಲ್ಲರಿಗೂ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ವರದಿ ಕೊಟ್ಟಿರುವ ಜಯಪ್ರಕಾಶ್ ಹೆಗಡೆ ಉತ್ತರ ನೀಡಿದ್ದಾರೆ. ನಮಗೇನು ದೋಷಗಳು ಕಂಡು ಬಂದಿದ್ದಾವೆ, ಏನೇನು ಆಗ್ಬೋದು ಅಂತಕ್ಕಂಥದ್ರ ಬಗ್ಗೆ ನಮ್ಮ ಮಹಾಸಭೆಯ ಮಹಾಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಈಶ್ವರ್ ಖಂಡ್ರೆ ಅವರು ಮತ್ತು ನಮ್ಮ ಸಮಾಜದ ಸಚಿವರ ಮುಖಾಂತರ ನಾವು ಅವರು ಸಚಿವ ಸಂಪುಟದಲ್ಲಿ ಮಂಡಿಸ್ತೀವಿ. ನ್ಯಾಯಯುತವಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥ ವಿಶ್ವಾಸವನ್ನು ನಾವು ವ್ಯಕ್ತಪಡಿಸ್ತೀವಿ. ಇವತ್ತು ಜಾತಿ ಗಣತಿ ಅನ್ನೋದು ನನ್ನ ಪ್ರಕಾರ ಇವತ್ತು ತಳಮಟ್ಟದಲ್ಲಿ ಜಾತಿ ಗಣತಿ ಆಗಿಲ್ಲ. ಜಾತಿ ಗಣತಿ ಆಗೋದಕ್ಕೆ ನಮ್ಮದೇನು ಅಡ್ಡಿ ಇಲ್ಲ. ಆದರೆ ನಿಜವಾಗಲೂ ಜಾತಿ ಗಣತಿ ಆಗಬೇಕಂದ್ರೆ ಪ್ರತಿ ಮನೆಗೂ ಹೋಗಿ ನಾವು ಜಾತಿವಾರು ಅಂಕಿಅಂಶ ತಗೊಂಡು ಜಾತಿವಾರು ಮಾಡಿದರೆ ಅದಕ್ಕೆ ಮೊದಲನೇ ಸ್ವಾಗತ ನಂದಿರ್ತದೆ. ಜಾತೀಯತೆ ಹೋಗಬೇಕಾದ್ರೆ ಈ ಒಂದು ಸರ್ವೆ ರಿಪೋರ್ಟ್ ಮಾಡಿ ಅದರಲ್ಲಿ ಎಲ್ಲರಿಗೂ ಸರಿಯಾದ ಒಂದು ಸಮಾಜದಲ್ಲಿ ಸಮಾನತೆ ಬರಬೇಕಾದ್ರೆ ಎಲ್ರಿಗೂ ಅವಕಾಶಗಳು ಸಿಗಬೇಕಾಗ್ತದೆ. ಎಲ್ರಿಗೂ ಅವಕಾಶ ಸಿಗಬೇಕಾದರೆ ಖಂಡಿತವಾಗಿ ಈ ಅದರ ಪ್ರಕಾರ ಪ್ರವರ್ಗ ಯಾವುದ್ಯಾವುದು ಮಾಡಿದ್ದೇವೆ ಅದರ ಪ್ರಕಾರ ಅವರಿಗೆ ಮೀಸಲಾತಿ ಕೊಟ್ಟು ಮೇಲಿಕೀಳೆಂಬ ಭಾವನೆ ಇರಬಾರ್ದು ಅನ್ನುವಂಥದ್ದು ಅಭಿಪ್ರಾಯ. ಅದನ್ನು ತರಬೇಕಾಗ್ತದೆ. ಇದರ ನಡುವೆ ದೇಶದಲ್ಲಿ ಜಾತಿಗಣತಿ ಆಗಲೇಬೇಕೆಂದು ಖುದ್ದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳುವ ಮೂಲಕ ಕರ್ನಾಟಕ ಸರ್ಕಾರ ನಡೆಸಿರುವ ಜಾತಿಗಣತಿಯನ್ನ ಪಕ್ಷದೊಳಗೆ ಯಾರೂ ವಿರೋಧಿಸಬಾರದು ಎಂಬ ಪರೋಕ್ಷ ಸಂದೇಶ ರವಾನಿಸಿದ್ದಾರೆ. ಹೀಗೆ ಜಾತಿಗಣತಿಯ ಸುತ್ತಲೂ ಚರ್ಚೆಗಳು ತೀವ್ರಗೊಂಡಿವೆ. ಪ್ರಬಲ ಜಾತಿಗಳ ನಾಯಕರಿಗೆ ತಮ್ಮ ರಾಜಕೀಯ ಪ್ರಾಬಲ್ಯಕ್ಕೆ ಜಾತಿಗಣತಿಯ ವರದಿ ಚ್ಯುತಿ ತರುತ್ತಾ ಎಂಬ ಭೀತಿಯೂ ಹೆಚ್ಚಿದ್ದು ಏಪ್ರಿಲ್ 17ರಂದು ಸಚಿವ ಸಂಪುಟದಲ್ಲಿ ಯಾವ ತೀರ್ಮಾನ ಹೊರಬೀಳುತ್ತೆ ಎಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.